ಸ್ನೇಹಿತರೆ ನಮಸ್ಕಾರ. ನಾನು ಆಸ್ಕರ್ ಕೃಷ್ಣ. ಇವತ್ತು ಒಂದು ಜಗತ್ತಿನ ಶ್ರೇಷ್ಠ ಸಿನಿಮಾ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ದ ವರ್ಲ್ಡ್ ಕ್ಲಾಸಿಕ್ ಮೂವೀಸ್ ಈ ಸೀರೀಸ್ ಅಲ್ಲಿ ಇವತ್ತು ಒಂದು ಸಿನಿಮಾ ತಗೋತಾ ಇದ್ದೀನಿ. ಈ ಚಿತ್ರ 1948ರಲ್ಲಿ ಬಿಡುಗಡೆಯಾದಂತಹ ಒಂದು ಇಟಾಲಿಯನ್ ಚಿತ್ರ. ಆ ಚಿತ್ರದ ಹೆಸರು ಬಂದು ದ ಬೈಸಿಕಲ್ ಥೀವ್ಸ್. ದ ಬೈಸಿಕಲ್ ಥೀವ್ಸ್ ಈ ಹೆಸರು ನಮ್ಮ ಜಗತ್ತಿನ ಚಿತ್ರರಂಗದ ಇತಿಹಾಸದಲ್ಲಿ ಸಾರ್ವಕಾಲಿಕ ದಾಖಲೆ. ಯಾವತ್ತು ಜಗತ್ತಿನ ಕ್ಲಾಸಿಕ್ ಸಿನಿಮಾಗಳು ಶ್ರೇಷ್ಠ ಸಿನಿಮಾಗಳು ಅಂತ ತಗೊಂಡಾಗ ಅಲ್ಲಿ ಈ ಒಂದು ಬೈಸಿಕಲ್ ಥೀವ್ಸ್ ಸಿನಿಮಾದ ಹೆಸರು ಕೇಳಿ ಬರುತ್ತೆ. ಈ ಸಿನಿಮಾ ಜಗತ್ತಿನ 100 ಶ್ರೇಷ್ಠ ಸಿನಿಮಾಗಳಲ್ಲಿ ತನ್ನ ಸ್ಥಾನವನ್ನು ಪಡ್ಕೊಂಡಿದೆ. ದ ಬೈಸಿಕಲ್ ಥೀವ್ಸ್ ಈ ಚಿತ್ರವನ್ನ ಇಟಾಲಿಯನ್ ನಿರ್ದೇಶಕ ವಿಟಾರಿಯೋ ಡಿ ಸಿಕಾ ನಿರ್ದೇಶನ ಮಾಡಿದ್ದಾರೆ. 1948ರಲ್ಲಿ ಈ ಚಿತ್ರ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಜಗತ್ತು 2ನೇ ವಿಶ್ವ ಯುದ್ಧದ ಪರಿಣಾಮಗಳನ್ನು ಎದುರಿಸುತ್ತಿದ್ದಂತಹ ಕಾಲ. ಆಗ ಇಟಲಿ ಸೇರಿದಂತೆ ಹಲವಾರು ದೇಶಗಳಲ್ಲಿ ತಾಂಡವವಾಡುತ್ತಿದ್ದ ನಿರುದ್ಯೋಗ, ಹಸಿವು, ಬಡತನ, ಕೌಟುಂಬಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು ಇವೆಲ್ಲವನ್ನು ಕೂಡ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಈ ನಿರ್ದೇಶಕರು ಮಾಡಿದ್ದಾರೆ. ಒಂದು ಕುಟುಂಬದ ಮೂಲಕ 2-3 ಪಾತ್ರಗಳ ಮೂಲಕ ಜಗತ್ತಿನ ಸಮಸ್ಯೆಗಳ ಬಗ್ಗೆ ಬೆಳಕನ್ನು ಚೆಲ್ತಾರೆ ವಿಟಾರಿಯೋ ಡಿ ಸಿಕಾ ಅನ್ನೋ ನಿರ್ದೇಶಕ. ದ ಬೈಸಿಕಲ್ ಥೀವ್ಸ್ ಈ ಚಿತ್ರದ ಪ್ರಮುಖ ಪಾತ್ರಧಾರಿ ರಿಚಿ ಅನ್ನೋ ಪಾತ್ರ. ಇವನಿಗೆ ಒಂದು ಸಣ್ಣ ಕುಟುಂಬ, 2 ಗಂಡು ಮಕ್ಕಳು, ಒಂದು ಸುಂದರವಾದಂತಹ ಹೆಂಡತಿ. ಸಂಸಾರ ಎಷ್ಟು ಸುಂದರವಾಗಿದ್ರು ಕೂಡ ಬಡತನ ಆ ಸೌಂದರ್ಯವನ್ನು ತಿಂದು ಹಾಕಿರುತ್ತೆ, ನುಂಗು ಹಾಕಿರುತ್ತೆ. ರಿಚಿ ನಿರುದ್ಯೋಗಿ, ಸಾಂಸಾರಿಕ, ಕೆಲಸ ಇಲ್ಲ. ರಿಚಿ ತರದ ಸಾವಿರಾರು ಜನರು ಇಟಲಿಯಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ. ಒಂದು ಸಣ್ಣ ಕೆಲಸ ಸಿಕ್ಕಿದ್ರೆ ಸಾಕು, ಅದರಿಂದ ಬರೋ ವರಮಾನದಿಂದ ನನ್ನ ಕುಟುಂಬವನ್ನು ಸಾಕೊಂಬಹುದಲ್ಲ ನನ್ನ ನಿರೀಕ್ಷೆಯಿಂದ ಕೆಲಸಕ್ಕೋಸ್ಕರ ಓಡಾಡ್ತಿರುವಂತಹ ಸಾವಿರಾರು ಜನ ಗಂಡಸರು. ಈ ನಮ್ಮ ಕಥಾನಾಯಕ ರಿಚಿ ಕೆಲಸಕ್ಕೋಸ್ಕರ ಪರದಾಡ್ತಿರ್ತಾನೆ, ಹಲ್ದಾಡ್ತಿರ್ತಾನೆ, ಹಾತೊರಿತಾ ಇರ್ತಾನೆ. ಅಂತ ಸಂದರ್ಭದಲ್ಲಿ ಒಂದು ಕೆಲಸಕ್ಕೆ ಕರೆ ಬರುತ್ತೆ. ನೋಡಪ್ಪ, ನಿನಗೆ ಕೆಲಸ ಸಿಕ್ಕಿದೆ, ಸೊ ನಾಳೆಯಿಂದ ಬಂದು ನೀನು ಕೆಲಸ ಜಾಯ್ನ್ ಆಗು ಅಂತ ಹೇಳಿದಾಗ ಅಲ್ಲಿದ್ದಂತ ಸುಮಾರು ಜನಕ್ಕೆ ಕೆಲಸ ಸಿಕ್ಕಿರೋದಿಲ್ಲ. ಈ ರಿಚಿಯನ್ನ ಪಾತ್ರಕ್ಕೆ ಕೆಲಸ ಸಿಕ್ಕಿರುತ್ತೆ. ಆದ್ರೆ ಒಂದು ಕಂಡೀಷನ್, ನಿನ್ನ ಹತ್ರ ಸೈಕಲ್ ಇದ್ರೆ ಮಾತ್ರ ಈ ಕೆಲಸ ಅನ್ನೋ ಕಂಡೀಷನ್. ನನ್ನ ಹತ್ರ ಸೈಕಲ್ ಇದೆ, ನಾನು ಈ ಕೆಲಸ ಮಾಡ್ತೀನಿ ಅಂತ ಒಪ್ಪತ್ತೆ ನಮ್ಮ ಕಥಾನಾಯಕ ರಿಚಿ. ಆ ನಂತರ ಕೆಲಸ ಸಿಕ್ಕಿರುವಂತ ಖುಷಿನಲ್ಲಿ ಓಡ್ ಬರ್ತಾನೆ ಮನೆ ಕಡೆ. ತನ್ನ ಹೆಂಡತಿ ನೀರು ಹಿಡಿತಾ ಆದಂತಹ ಸರತಿಯಲ್ಲಿ ನೀರನ್ನು ಹಿಡಿತಿದ್ದಂತಹ ಸಂದರ್ಭದಲ್ಲಿ ಬಂದು ಹೆಂಡತಿನ ಮಾತಾಡಿಸ್ತಾನೆ. ಆ ಹೆಂಡತಿ ಬಂದು ಏನ್ ಖುಷಿಯಾಗಿದೆಯಲ್ಲಪ್ಪ ಅಂತ ಕೇಳಿದಾಗ, ಹೌದು ನನಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿದಾಗ ದಂಪತಿಗಳು ಇಬ್ರಿಗೂ ತುಂಬಾ ಖುಷಿ ಆಗುತ್ತೆ. ಆದ್ರೆ ಒಂದು ಸಣ್ಣ ಸಮಸ್ಯೆ ಅಂತ ಹೇಳ್ತಾನೆ. ಏನಪ್ಪಾ ಅಂತ ಕೇಳ್ತಾನೆ. ಸೊ ಈ ತರ ನನಗೆ ಸೈಕಲ್ ಇದ್ರೆ ಮಾತ್ರ ಕೆಲಸ ಕೊಡೋದು, ಹಾಗಾಗಿ ಸೈಕಲ್ ಬೇಕಲ್ಲ ನನಗೆ ಅಂತ ಹೇಳ್ತಾನೆ. ಆಗ ಅವನ ಹೆಂಡತಿ ಮಾರಿಯಾ ಹೇಳ್ತಾಳೆ, ನಾವು ಆ ಸೈಕಲ್ ಕಳ್ಕೊಂಬರ್ದಾಗಿತ್ತು, ನೀನ್ ತಪ್ಪು ಮಾಡಿಬಿಟ್ಟೆ ಅಂತ ಕೇಳ್ತಾನೆ. ಆದ್ರೆ ಆ ಸೈಕಲ್ ನಾವು ಅವತ್ತು ಅಡ ಮಾಡದೆ ಹೋಗಿದ್ರೆ, ಆ ಸೈಕಲ್ ಅನ್ನ ನಾನು ಅವತ್ತು ಒತ್ತೆ ಹಿಡದೆ ಹೋಗಿದ್ರೆ ನಾವೆಲ್ಲರೂ ಉಪವಾಸ ಮಾಡಬೇಕಾಗಿತ್ತು ಗೊತ್ತಾ ಅಂತ ಗಂಡ ಜ್ಞಾಪಿಸ್ತಾನೆ. ಸರಿ, ಏನಾದ್ರೂ ಒಂದು ಮಾಡೋಣ ಅಂತ ಗಂಡ ಹೆಂಡತಿ ಮನೆಗೆ ಹೋಗ್ತಾರೆ. ಸೊ ಇಬ್ರು ಚಟಪಟಿಕೆ ಏನ್ ಮಾಡೋದು, ಸೈಕಲ್ ಬೇಕಲ್ಲ, ಈಗ ಇಲ್ಲ ಕೆಲಸ ಕಳ್ಕೊಂಡ್ಬಿಡ್ತೀವಲ್ಲ, ಮಕ್ಳಿಗೆ ಆಧಾರ ಏನು, ಸಂಸಾರಕ್ಕೆ ಆಧಾರ ಏನು, ಸಿಕ್ಕಿರೋ ಕೆಲಸ ಬಿಟ್ಬಿಡ್ತೀವಲ್ಲ, ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿರೋದಿಲ್ಲ. ಅದರಲ್ಲಿ ನಮ್ಗೆ ಒಂದು ಅದೃಷ್ಟದ ಭಾಗ ತಿಳಿದಿದೆ, ಒಂದು ಸೈಕಲ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೆಲಸನ ಕಳ್ಕೊಂಬಾರ್ದು ಅನ್ನೋ ಚಿಂತನೆಯಲ್ಲಿ ಆ ದಂಪತಿಗಳು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಹೆಂಡತಿಗೆ ಒಂದು ಆಲೋಚನೆ ಬರುತ್ತೆ. ಅವಳು ಸೀದಾ ಮನೇಲಿರುವಂತಹ ಒಂದಷ್ಟು ಬೆಡ್ಶೀಟ್ಗಳನ್ನ ಹೊತ್ಕೊಂಡು ಮಾರಕ್ಕೆ ಅಂತ ಕೊಡ್ತಾಳೆ. ಗಂಡ ಹೆಂಡತಿ ಹೋಗಿ ಒಂದು ಮಾರ್ಕೆಟ್ ಹೋಗ್ಬಿಟ್ಟು ಅವನ್ನೆಲ್ಲ ಬೆಡ್ ಸ್ಪ್ರೆಡ್ನೆಲ್ಲ ಮಾತ್ರ ಹೊದಿಕೆಗಳನ್ನ ತಗೊಂಡೋಗಿ ಮಾರ್ತಾರೆ. ಅಲ್ಲೊಂದಷ್ಟು ಬಾರ್ಗೇನಿಂಗ್ಸ್ ಆಗಿ ಒಂದಷ್ಟು ದುಡ್ಡನ್ನ ತಗೊಂಡು, ನೋಡಪ್ಪ ಇದೊಂದಷ್ಟು ಹೊಸದು, ಇದೊಂದಷ್ಟು ಹಳೆಯದು, ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಬೇಕು ಅಂತ ಕೇಳಿ ಈಸ್ಕೊಂಡ್ಬಂದು ಆ ದುಡ್ಡಿನ ಸೈಕಲ್ ಅನ್ನ ಬಿಡಿಸ್ಕೋತಾರೆ. ಆ ಸೈಕಲ್ ನ ಬಿಡಿಸ್ಕೊಂಡ್ಬಿಟ್ಟು ಆ ಹೆಂಡತಿನ ಅದೇ ಸೈಕಲ್ ಕೂರಿಸ್ಕೊಂಡು ಖುಷಿಯಿಂದ ತನ್ನ ಮನೆ ಕಡೆಗೆ ಬರ್ತಾನೆ. ಸೊ ಆ ನಂತರ ಗಂಡ ಹೆಂಡತಿ ಮನೆಗೆ ಬರ್ತಾರೆ ಸೈಕಲ್ ನಲ್ಲಿ. ಸೊ ಮರುದಿನ ಕೆಲಸಕ್ಕೆ ಹೋಗ್ಬೇಕು, ಒಂದು ಖುಷಿಯ ವಾತಾವರಣ. ಆ ಖುಷಿಯ ವಾತಾವರಣದಲ್ಲಿ ಊಟ ಮಾಡಿ ಎಲ್ಲ ಮಲಗ್ತಾರೆ. ನಂತರ ಬೆಳಗ್ಗೆ ಬೇಗ ಎದ್ದು ರಿಚಿಯ ದೊಡ್ಡ ಮಗ ಎದ್ದು ಸೈಕಲ್ ಎಲ್ಲ ಕ್ಲೀನ್ ಮಾಡ್ತಾನೆ. ನನ್ನ ಮನೆಗೆ ಹೊಸ ಸೈಕಲ್ ಬಂದಿದೆ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾನೆ. ನಾವು ಸೈಕಲ್ ಅಲ್ಲಿ ಓಡಾಡ್ಬೋದು ಇವಾಗ ಅಂತ ಒಂದು ಖುಷಿ ಕೂಡ ಆ ಹುಡುಗನಿಗೆ ಮೂಡುತ್ತೆ. ಸೊ ಸೈಕಲ್ ಅನ್ನ ಎತ್ಕೊಂಡು ಅಪ್ಪ ಮತ್ತೆ ಮಗ ಇಬ್ರು ಬೆಳಗ್ಗೆ ಎದ್ದು ಕೆಲಸ ಕೊಡ್ತಾರೆ. ತನ್ನ ಮಗ ಕೂಡ ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಹುಡುಗ ಕೆಲಸ ಮಾಡ್ತಾ ಇರ್ತಾನೆ. ಅವನ ಹೆಸರು ಬ್ರೋನೋ ಅಂತ, ಹುಡುಗನ ಹೆಸರು. ಸೈಕಲ್ ಮೇಲೆ ಕರ್ಕೊಂಡೋಗಿ ತನ್ನ ಮಗನನ್ನ ಪೆಟ್ರೋಲ್ ಬಂಕ್ ಕೆಲಸ ಮಾಡ್ತಿದ್ದಂತ ಪೆಟ್ರೋಲ್ ಬಂಕ್ ಅಂತ ಬಿಟ್ಟು, ನೀನ್ ಸಂಜೆ ವೆಯ್ಟ್ ಮಾಡ್ತಾನೆ, ನಾನು ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾನೆ. ಅಲ್ಲಿಂದ ಹೋಗಿ ಕೆಲಸಕ್ಕೆ ರಿಪೋರ್ಟ್ ಮಾಡ್ಕೊತಾನೆ.
ಸೊ ಅವನ ಕೆಲಸ ಏನಪ್ಪಾ ಅಂದ್ರೆ ಪೋಸ್ಟರ್ನ ಹಂಚೋದು. ಅವನ ಸೈಕಲ್ ಮೇಲೆ ಒಂದಷ್ಟು ಪೋಸ್ಟರ್ಗಳನ್ನ ಇಟ್ಕೊಂಡು ತಗೊಂಡೋಗಿ ವಾಲ್ಗಳ ಮೇಲೆ ನಾವು ವಾಲ್ ಪೋಸ್ಟರ್ಸ್ ಏನ್ ಅಂಟಾಕ್ತಿವಿ ಆ ತರ ಪೋಸ್ಟರ್ಗೆ ವಾಲ್ಗೆ ಪೋಸ್ಟರ್ಗಳನ್ನ ಅಂಟಾಕುವಂತ ಕೆಲಸ. ಹಾಗಾಗಿ ಅವನಿಗೆ ಸೈಕಲ್ ಅನಿವಾರ್ಯ ಇರ್ತದೆ. ಸೊ ಸೈಕಲ್ ನ ಪಕ್ಕದಲ್ಲಿ ನಿಲ್ಸ್ಬಿಟ್ಟು ಅವನು ಪೋಸ್ಟರ್ ಅಂಟ ಆಗ್ತಿರುವಂತ ಸಂದರ್ಭದಲ್ಲಿ ಅಲ್ಲೇ ಓಡಾಡ್ಕೊಂಡಿದ್ದಂತ ಒಬ್ಬ ಪಕ್ಕ ಕಳ್ಳ ಆ ಸೈಕಲ್ ನ ಕದ್ದು ಬಿಡ್ತಾನೆ. ಸೈಕಲ್ ನ ಕದ್ದುಕೊಂಡು ಓಡ್ತಾರ ಸಂದರ್ಭದಲ್ಲಿ ಇವನಿಗೆ ಟೆನ್ಷನ್, ಆ ಏಣಿ ಹತ್ತು ಪೋಸ್ಟ್ ಅಂಟಾಗ್ತಾ ಇರ್ತಾನೆ. ಟಕ್ ಅಂತ ಹೇಳಿದ್ಬಿಟ್ಟು ಫಾಲೋ ಮಾಡ್ತಾನೆ. ತನ್ನ ಜೀವನಾಧಾರಕ್ಕೆ ಇರುವಂತ ಒಂದು ಸೈಕಲ್ ಕದ್ಕೊಂಡು ಹೋಗ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಎಷ್ಟು ಆತಂಕಕ್ಕೀಡಾಗ್ತಾನೆ ಅಂತ ಟಕ ಟಕ ಅಂತ ಕೆಳಗಡೆ ಇಳಿದ್ಬಿಟ್ಟು ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಕೊನೆಗೂ ಆ ಕಳ್ಳ ಸಿಗಲ್ಲ, ಎಸ್ಕೇಪ್ ಆಗಿಬಿಡ್ತಾನೆ. ತುಂಬಾ ಹತಾಶೆ, ನೋವು, ಏನ್ ಹಿಂಗ ಆಗ್ಬಿಡ್ತಲ್ಲ, ಕಷ್ಟಪಟ್ಟು ಒಂದು ಕೆಲಸ ಹೊಂದಿಸ್ಕೊಂಡಿದೆ, ಆ ಕೆಲಸ ಹೊಂದಿಸ್ಕೊಂಡಕ್ಕೆ ನಂತರ ಒಂದು ಸೈಕಲ್ ಹೊಂದಿಸ್ಕೊಂಡಿದೆ. ಈಗ ಆ ಸೈಕಲ್ ಇಂದ ಕೆಲಸ ಕಳ್ಕೊತೀನಿ, ಕೆಲಸ ಹೋದ್ರೆ ನನ್ನ ಹೆಂಡತಿ ಮಕ್ಕಳು ಯಾರು ಫೀಡ್ ಮಾಡ್ತಾರೆ ಅನ್ನೋ ಎಲ್ಲ ಹತಾಶೆಗಳು ಒಂದೇ ಸರಿ ಮೂಡ್ತವೆ. ಆ ಪ್ರಬುದ್ಧ ಕಲಾವಿದ ಇದನ್ನೆಲ್ಲ ಯಾವುದೇ ಸಂಭಾಷಣೆಗಳು ಇಲ್ಲದೆ ಇವನ್ನೆಲ್ಲ ಅಭಿವ್ಯಕ್ತಿಪಡಿಸ್ತಾನೆ. ಈ ಎಲ್ಲಾ ಕಾರಣಗಳಿಗೋಸ್ಕರ ಈ ಸಿನಿಮಾ ತುಂಬಾ ನಮ್ಮ ಶ್ರೇಷ್ಠ ಸಿನಿಮಾಗಳ ಸಾಲಿಗೆ ನಿಲ್ಲುತ್ತೆ ಸ್ನೇಹಿತರೆ. ಆ ನಂತರ ಸಂಜೆ ತನಕ ಸೈಕಲ್ ಹುಡುಕಿ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾನೆ. ಆಯ್ತು, ಈ ತರ ಇಷ್ಟು ದೊಡ್ಡ ಸಿಟಿಲಿ ಸೈಕಲ್ ಎಲ್ಲಿದೆ ಅಂತ ಹುಡುಕೋದು ಕಷ್ಟ ಆಗುತ್ತಪ್ಪ, ನೋಡ್ತೀನಿ, ಕಂಪ್ಲೇಂಟ್ ಬರ್ಕೊಟ್ಟಾಗುವಂತ ಕಂಪ್ಲೇಂಟ್ ಬರ್ಸ್ಕೊತಾರೆ ಅಷ್ಟೇನೆ. ಅಲ್ಲಿಂದ ಹತಾಶನಾಗಿ ಬರ್ತಾನೆ. ಸೈಕಲ್ ಇಲ್ಲ, ಆ ಬಸ್ಗೆ ಕ್ಯೂ, ಅಲ್ಲಿ ಸಿಸ್ಟಮ್ ಹೇಗೆ ಅಂತ ಹೇಳಿದ್ರೆ ಇಷ್ಟು ನೂರಾರು ಜನ ಕ್ಯೂ ನಿಂತಿರ್ತಾರೆ. ಆದ್ರೆ ಆ ಒಂದು ಬಸ್ ಬಂದ್ರೆ ಅದ್ರಲ್ಲಿ ಕಾಲ್ಮಗ ಜನನು ಇಳಿಸೋದಿಲ್ಲ. ಅಂತ ವ್ಯವಸ್ಥೆಯಲ್ಲಿ 2-3 ಬಸ್ಗಳಿಗೆ ಕಾದು ಆ ನಂತರ ಬಂದ ಒಂದು ಬಸ್ ಅನ್ನು ಹತ್ತಿ ಬರೋಷ್ಟೊತ್ತಿಗೆ ಸಂಜೆ 7 ಗಂಟೆ ಆಗಿರ್ತದೆ. ಆ ಸಂಜೆ ಹೊತ್ತಲ್ಲಿ ಮಗ ಒಬ್ಬನೇ ವೇಟ್ ಮಾಡ್ತಿರ್ತಾನೆ. ಅಪ್ಪ ಕತ್ಲೆ ಆಗಿದೆಯಲ್ಲ, ಈಗ ಬರ್ತಾ ಇದೆಯಲ್ಲ ಅಂತ ಕೇಳ್ತಾನೆ. ಹೌದು ಮಗನೇ, ಸ್ವಲ್ಪ ಲೇಟ್ ಆಗೋಯ್ತು, ಬಸ್ ಇಟ್ಕೊಂಬಂದೆ ಅಂತ ಹೇಳ್ತಾನೆ. ಅಪ್ಪ ಸೈಕಲ್ ಎಲ್ಲಿ ಅಪ್ಪ ಅಂತ ಮಗ ಕೇಳ್ತಾನೆ. ಸೈಕಲ್ ಎಲ್ಲೋ ಇದೆ, ಬಾರಪ್ಪ ನಾನು ಹೇಳ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಮನೆಯಿಂದ ನಡ್ಕೊಂಡು ಕರ್ಕೊಂಡು ಹೋಗ್ತಾ ನಮ್ಮಪ್ಪ ಹೇಗೆ ಬೆಳಗ್ಗೆ ನಿನ್ನೆ ತಾನೇ ಸೈಕಲ್ ತಗೊಂಡ, ಬೆಳಗ್ಗೆ ತಾನೇ ಖುಷಿಯಾಗಿ ಸೈಕಲ್ ಬಿಟ್ಟು ಬಂದ, ಈಗ ನೋಡಿದ್ರೆ ತುಂಬಾ ಡಿಪ್ರೆಷನ್ ಇದ್ದಾನೆ, ಸೈಕಲ್ ಕೂಡ ಇಲ್ಲ ಅಂತ ಹುಡುಗನಿಗೆ ಆಶ್ಚರ್ಯ ಮೂಡುತ್ತೆ. ಮತ್ತೆ ಕೇಳ್ತಾನೆ, ಎಲ್ಲಪ್ಪ ಸೈಕಲ್, ಏನ್ ಪ್ರಾಬ್ಲಮ್ ಆಯ್ತಾ ಅಂತ. ಪ್ರಾಬ್ಲಮ್ ಆಗಿದೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ಬಿಟ್ಟು ಮಗನ ಮನೆ ಹತ್ರ ಕರ್ಕೊಂಡೋಗಿ ಮಗನ ಒಳಗಡೆ ಬಿಟ್ಬಿಟ್ಟು ತಾನು ಬಾಗಿಲು ಹಾಕೊಂಡು ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ತಕ್ಷಣ ತನ್ನ ಒಬ್ಬ ಸ್ನೇಹಿತನೊಬ್ಬನ ಹುಡುಕಿ ಅವನ ಕರೆದು, ಅಲ್ಲಪ್ಪ ಈ ತರ ಸೈಕಲ್ ಕಳುವಾಗ್ಬಿಟ್ಟಿದೆ ಅನ್ನೋದು. ಹೌದೇನೋ, ಹೊಸ ಕೆಲಸ ಬೇರೆ ಹುಡ್ಕೊಂಡಿದೆ, ಮತ್ತೆ ಹೆಂಗೆ ಅಂತ ಹೇಳಿದಾಗ ನಾನು ಅದಕ್ಕೋಸ್ಕರ ನಿನ್ನ ಹತ್ರ ಬಂದಿರೋದು, ನನ್ಗೆ ಆ ಸೈಕಲ್ ಹುಡುಕ್ಲೇಬೇಕು, ಆ ಸೈಕಲ್ ಬೇಕೇ ಬೇಕು, ಆ ಸೈಕಲ್ ನನ್ನ ಭವಿಷ್ಯ ಕಷ್ಟ ಆಗ್ಬಿಡುತ್ತೆ ಅಂತ ಅವನ ಹತ್ರ ಹೇಳ್ಕೊಂತಾನೆ. ಆ ಸಂದರ್ಭದಲ್ಲಿ ಸರಿ ನಾನು ಏನೋ ಒಂದು ಕೆಲಸ ಮಾಡಿರೋ ಅಂತ ಹೇಳಿದಾಗ ತನ್ನ ಹೆಂಡತಿ ಕೂಡ ಅಲ್ಲಿ ಓಡ್ ಬರ್ತಾಳೆ. ಹೆಂಡತಿ ಓಡ್ ಬಂದು ತುಂಬಾ ದುಃಖಿತಳಾಗಿ ಓಡ್ ಬರ್ತಾಳೆ. ಏನಪ್ಪಾ ಈ ತರ ನಾನು ಕೇಳಿದ್ ನಿಜನ ಸೈಕಲ್ ಇಲ್ವಾ ಅಂತ ಹೇಳಿದಾಗ, ಕಳೆದೋಗಿದೆ, ಬಟ್ ಸಿಗುತ್ತೆ ಸುಮ್ಮನಿರುತ್ತ ಸಮಾಧಾನ ಹೇಳಿದ್ರು ಕೂಡ ಅವಳು ಹತ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಹೆಣ್ಮಕ್ಳ ಮನಸ್ಥಿತಿ ಕೊಲ್ಯಾಪ್ಸ್ ಆದಾಗ ಅದರಿಂದ ಪರಿಹಾರ ಹೇಗೆ ಅಂತ ಆಲೋಚನೆ ಮಾಡೋದ್ರ ಬದಲಾಗಿ ದುಃಖಿತರಾಗಿ ನಿಂತ್ಕೊಂಡ್ಬಿಡ್ತಾರೆ. ಸೊ ಆ ಹೆಣ್ಣು ಮಕ್ಕಳ ಮನಸ್ಥಿತಿ, ಗಂಡು ಮಕ್ಕಳ ಪರಿಸ್ಥಿತಿ, ಇವೆಲ್ಲವನ್ನು ಕೂಡ ಈ ಸಿನಿಮಾ ಹೇಳ್ತಾ ಹೋಗುತ್ತೆ. ಮರುದಿನ ಎದ್ದು ತನ್ನ ಮಗನ ಜೊತೆ ಮತ್ತೆ ಆ ಸೈಕಲ್ ಅನ್ನು ಹುಡುಕುವಂತ ಪ್ರಯತ್ನವನ್ನು ಪಡ್ತಾನೆ ನಮ್ಮ ಹೀರೋ ರಿಚಿ. ಹುಡುಕ್ತಾನೆ ಸುತ್ತುತ್ತಾನೆ. ಸೊ ಅವನ ಸ್ನೇಹಿತ ಕೂಡ ಅವನ ಜೊತೆಲಿ ಬರ್ತಾನೆ. ಈ ಕದ್ದಂತ ಸೈಕಲ್ಗಳು, ಹಳೆ ಸೈಕಲ್ಗಳು ಇವನ್ನೆಲ್ಲ ಮಾರಾಟ ಮಾಡೋದಕ್ಕೆ ಅಥವಾ ಬೇಡದಂತ ಸೈಕಲ್ಗಳನ್ನ ಮಾರಾಟ ಮಾಡೋದಕ್ಕೆ ಅಂತ ಒಂದು ಮಾರ್ಕೆಟ್ ಇರ್ತದೆ. ಆ ಮಾರ್ಕೆಟ್ ಎಲ್ಲ ಸುತ್ತಿ ತನ್ನ ಸೈಕಲ್ಗೋಸ್ಕರ ಹುಡುಕಾಡ್ತಾರೆ. ಎಲ್ಲ ಹೇಳ್ತಾನೆ ಅವನು, ಇಲ್ಲಿ ಪಾರ್ಟ್ ಬೈ ಪಾರ್ಟ್ ಎಲ್ಲ ಬಿಚ್ಬಿಟ್ ಮಾಡ್ತಾರೆ, ಇಲ್ಲಿ ಯಾವ್ದಾದ್ರು ನಿನ್ನ ಸೈಕಲ್ ಪಾರ್ಟ್ ಏನಾರ ಇದೆಯಾ ನೋಡಪ್ಪ ಅಂತ ಹೇಳ್ತಾರೆ. ತುಂಬಾ ಸುಸ್ತಾ ಹೋಗ್ತಾರೆ ಹುಡುಕಿ. ಆ ನಂತರ ಯಾವುದೋ ಒಂದು ಹಂತದಲ್ಲಿ ಆ ಸೈಕಲ್ ಅನ್ನ ಕದ್ದಂತ ಕಳ್ಳ ಅಲ್ಲಿ ಕಾಣಿಸ್ಕೊತಾನೆ. ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅಲ್ಲೂ ಕೂಡ ಅವನಿಗೆ ಎಸ್ಕೇಪ್ ಸಿಗೋದಿಲ್ಲ. ಸೈಕಲ್ ಕಳ್ಳ ಮತ್ತೆ ಹತಾಶನಾಗ್ತಾ ತನ್ನ ಮಗನ ಜೊತೆ ಊಟ ಮಾಡೋಣ ಅಂತ ಬರ್ತಾನೆ. ಆ ಊಟ ಮಾಡಬೇಕಾದ್ರೂ ಕೂಡ ಆ ಹೋಟೆಲ್ ಅಲ್ಲಿ ಪಕ್ಕದ ಟೇಬಲ್ ನಲ್ಲಿ ತಮಗೆ ಬೇಕಾದಂತಹ ಆಹಾರವನ್ನು ತರಿಸ್ಕೊಂಡು ಎಂಜಾಯ್ ಮಾಡ್ತಿದ್ದಂತ ಫ್ಯಾಮಿಲಿಯನ್ನು ಕಂಡು, ಆ ಕುಟುಂಬಗಳನ್ನ ಕಂಡು ಮಗ ಆಸೆಯಿಂದ ನೋಡ್ತಾನೆ. ಅವನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅಪ್ಪ ಹೇಳ್ತಾನೆ, ಆ ತರ ಊಟ ತಿನ್ಬೇಕು ಅಂದ್ರೆ ನಮ್ಗೆ ಇನ್ನೊಂದು 100 ತಿಂಗಳು ಬೇಕಾಗುತ್ತೆ ಕಣಪ್ಪ ಅಂತ ಹೇಳ್ತಾನೆ. ಸೊ ಹೇಗೆ ನಮ್ಮ ಬಡತನ ನಮ್ಮ ಮಕ್ಕಳ ಮೇಲೂ ಕೂಡ ಹೇಗೆ ಪ್ರಭಾವವನ್ನು ಬೀರ್ತವೆ, ಸಾಮಾಜಿಕ ತಾರತಮ್ಯಗಳು ಹೇಗೆ ಕ್ರಿಯೇಟ್ ಆಯ್ತವೆ, ಸೃಷ್ಟಿ ಆಯ್ತವೆ ಮಕ್ಕಳ ಮನಸ್ಸಿನಲ್ಲಿ, ಯಾವ ತರ ಪರಿಣಾಮ ಉಂಟು ಮಾಡ್ತೇವೆ ಅನ್ನೋದು ಕೂಡ ಸಣ್ಣ ಸೂಕ್ಷ್ಮ ಸಂದರ್ಭಗಳ ಮೂಲಕ ಈ ನಿರ್ದೇಶಕ ಹೇಳ್ತಾ ಹೋಗ್ತಾರೆ. ಆಮೇಲೆ ತುಂಬಾ ಹತಾಶರಾಗಿ ಹೋಗ್ತಾ ಅಂತ ಸಂದರ್ಭದಲ್ಲಿ ಮತ್ತೆ ಅವ್ರಿಗೆ ಆ ಕಳ್ಳ ಕಾಣಿಸ್ಕೊತಾನೆ. ಮತ್ತೆ ಆ ಕಳ್ಳ ಕಾಣಿಸ್ಕೊಂಡಾಗ ಮತ್ತೆ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಫಾಲೋ ಮಾಡ್ಕೊಂಡು ಹಿಡ್ಕೊತಾನೆ. ಕಳ್ಳನ ಅವ್ನು ಹಿಡ್ಕೋತಾನೆ. ಮಗ ಹೋಗಿ ಪೊಲೀಸ್ನವ್ರನ್ನ ಕರ್ಕೊಂಡ್ ಬರ್ತಾನೆ. ಪೊಲೀಸ್ನವ್ರ ಎನ್ಕ್ವೈರಿ ಮಾಡ್ತಾ ಅಲ್ಲೊಂದಷ್ಟು ಕ್ರೌಡ್ ಕ್ರಿಯೇಟ್ ಆಗುತ್ತೆ. ಜನಗಳು ಸೇರ್ಕೊಂತಾರೆ. ಆ ಕಳ್ಳ ನನ್ಗೇನು ಗೊತ್ತಿಲ್ಲ, ನಾನು ಯಾವ ಸೈಕಲ್ ಕದ್ದಿಲ್ಲ, ಇದಕ್ಕೂ ನನಗೆ ಯಾವ್ದು ಸಂಬಂಧ ಇಲ್ಲ ಅನ್ಕೊಂಡು ನಾಟಕ ಮಾಡ್ತಾನೆ. ಆಗ ಪೊಲೀಸ್ನವ್ರು ನೋಡಯ್ಯ ಇವ್ನು ಕದ್ದಿರೋದಕ್ಕೆ ನಿನ್ನ ಹತ್ರ ಯಾವ್ದಾದ್ರು ಸಾಕ್ಷಿ ಇದೆಯಾ, ಸೊ ಹಾಗಾಗಿ ಯಾವುದೇ ಎವಿಡೆನ್ಸ್ ಇಲ್ಲ, ನೀನು ಕಳ್ಳ ಅಂತ ಹೇಗೆ ಕರೀತೀಯಾ, ಇಲ್ಲಿ ಕ್ರೌಡ್ ಕ್ರಿಯೇಟ್ ಆಗ್ತಾ ಇದೆ, ಟ್ರಾಫಿಕ್ ಜಾಮ್ ಆಗ್ತದೆ, ಇಲ್ಲಿಂದ ಮೂವ್ ಆಗಿ ಅಂತ ಕಳಿಸ್ಬಿಡ್ತಾನೆ ಅಲ್ಲಿಂದ. ಸೊ ಕಳ್ಳ ಸಿಕ್ಕರೂ ಸೈಕಲ್ ಸಿಗ್ಲಿಲ್ಲ. ಸೈಕಲ್ ಇಲ್ಲ ಅಂದ್ರೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಭವಿಷ್ಯ ಇಲ್ಲ, ಮನೇಲಿ ನೆಮ್ಮದಿ ಇಲ್ಲ.
ಕುಟುಂಬಕ್ಕೆ ಆಧಾರ ಇಲ್ಲ. ಈ ಎಲ್ಲ ಹತಾಶೆ, ನೋವು, ಅಭದ್ರತೆ ಇವೆಲ್ಲವನ್ನು ಹೊತ್ಕೊಂಡು ಆ ಹೀರೋ ಆ ಒಂದು ಸಂಕಟಕ್ಕೀಡಾಗ್ತಾನೆ. ಕೊನೆಗೆ ಮಗನಿಗೆ ಹೇಳ್ತಾನೆ, ಒಂದು ಕೆಲಸ ಮಾಡಬೇಕಂದ, ನೀನು ಬಸ್ ಹತ್ಕೊಂಡು ಮನೆಗೆ ಹೋಗು, ನಾನು ಬರ್ತೀನಿ ಸ್ವಲ್ಪ ಹೊತ್ತು ಬಿಟ್ಟು ಅಂತ ಹೇಳ್ತಾನೆ. ಆಯ್ತು ಅಪ್ಪ ಅಂದ್ಬಿಟ್ಟು ಅವ್ನು ಬಸ್ ಸ್ಟಾಪ್ ಹತ್ರ ಮಗ ಹೋಗ್ತಾನೆ. ಬಸ್ ಸ್ಟಾಪ್ ಹತ್ರ ಮಗ ಹೋಗಿ ಬಸ್ಗೆ ಕಾಯ್ತಾ ಇದ್ದ ಸಂದರ್ಭದಲ್ಲಿ ಪಕ್ಕದಲ್ಲಿ ಏನೋ ಗಲಾಟೆ ಆಗುತ್ತೆ. ಗಲಾಟೆ ಆದಾಗ ಏನು ಅಂದ್ಕೊಂಡು ನೋಡ್ತಾನೆ, ಅಲ್ಲಿ ಅವ್ರ ಅಪ್ಪನ ಸುತ್ತ ಜನ ನಿಂತಿರ್ತಾರೆ. ಓಡ್ ಬರ್ತಾನೆ. ಅಲ್ಲಿ ಗೊತ್ತಾಗುತ್ತೆ ಆ ತಂದೆ ಸೈಕಲ್ ಇಲ್ಲದ ನನಗೆ ಭವಿಷ್ಯ ಇಲ್ಲ ಅಂತ ಗೊತ್ತಾದಂತಹ ತಂದೆ ಯಾವುದೋ ಇನ್ನೊಂದು ಸೈಕಲ್ ಅಲ್ಲಿದ್ದಂತ ಸೈಕಲ್ ಕದ್ದುಕೊಂಡು ಹೋಗುವಂತ ಪ್ರಯತ್ನವನ್ನು ಪಟ್ಟಿರ್ತಾನೆ. ಅವನ ಹತಾಶೆ, ಅಭದ್ರತೆ ಒಂದು ಸೈಕಲ್ ಕಳ್ಳತನ ಮಾಡುವಂತೆ ಅವನಿಗೆ ಪ್ರಚೋದನೆ ಮಾಡಿರುತ್ತೆ. ಆ ಸೈಕಲ್ ಕದ್ಕೊಂಡು ಹೋಗ್ತಾರ ಸಂದರ್ಭದಲ್ಲಿ ಜನಗಳೆಲ್ಲ ಹಿಡಿದ್ಬಿಟ್ಟು ಅವನಿಗೆ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಎಲ್ಲರೂ ಬೈತಾ ಇರ್ತಾರೆ, ಪ್ರಹಾರ ಮಾಡ್ತಾ ಇರ್ತಾರೆ. ಮಾತಿನ ಪ್ರಹಾರ, ಕೈ ಪ್ರಹಾರ ಎಲ್ಲವನ್ನು ಮಾಡ್ತಾರ ಸಂದರ್ಭದಲ್ಲಿ ಮಗು ಹೋಗ್ಬಿಟ್ಟು ನಮ್ಮ ಅಪ್ಪನ ಬಿಡಿ, ನಮ್ಮ ಅಪ್ಪನ ಬಿಡಿ, ನಮ್ಮ ಅಪ್ಪನ ಬಿಡಿ ಅಂತ ಓಡಾಡುತ್ತೆ ಪಾಪ ಆ ಹುಡುಗ. ಕೊನೆಗೆ ಆ ಸೈಕಲ್ ಓನರೇ ಕೂಡ ಬಿಟ್ಬಿಡಿ, ಅವ್ರನ್ನ ಏನು ಇದ್ ಮಾಡಕ್ ಹೋಗ್ಬಿಡಿ ಪಾಪ ಅಂದ್ಬಿಟ್ಟು ಆ ಸೈಕಲ್ ಓನರ್ನೇ ಅವ್ರ ಜನಗಳಿಂದ ಬಿಡಿಸಿ ಅವನ ಕಳಿಸ್ತಾನೆ. ಕೊನೆಗೆ ಟೋಟಲಿ ಡಿಸಪಾಯಿಂಟ್ಮೆಂಟ್. ಸೈಕಲ್ ಇಲ್ಲ ಮೀನ್ಸ್ ಜಾಬ್ ಇಲ್ಲ, ಜಾಬ್ ಇಲ್ಲ ಮೀನ್ಸ್ ಬದುಕೆ ಇಲ್ಲ. ಈ ಎಲ್ಲ ಮಿಕ್ಸರ್ ಆಫ್ ಎಮೋಷನ್ಸ್ ಇಟ್ಕೊಂಡು ತನ್ನ ಮಗನ ಕರ್ಕೊಂಡು ಆ ಹೀರೋ ನಮ್ಮ ರಿಚಿ ಅಲ್ಲಿಂದ ಹೊರಡ್ತಾನೆ. ಸಿನಿಮಾ ಮುಗಿಯುತ್ತೆ. ಈ 2-3 ಪಾತ್ರಗಳನ್ನ ನೆಪಕ್ಕಿಟ್ಕೊಂಡು ನಮ್ಮ ಸಮಾಜ, ಯುದ್ಧದ ಪರಿಣಾಮ, ಆರ್ಥಿಕತೆ, ಕುಟುಂಬ ವ್ಯವಸ್ಥೆ, ನೋವು, ಅವಮಾನ, ಹತಾಶೆ, ಹಸಿವು, ನಿರುದ್ಯೋಗ ಎಲ್ಲ ಸಮಸ್ಯೆಗಳನ್ನು ಒಂದೇ ಸಿನಿಮಾದಲ್ಲಿ ಕಟ್ಟಿಕೊಳ್ಳುವಂತ ಪ್ರಯತ್ನವನ್ನು ಪಟ್ಟಿ ಅದರ ಸಫಲರಾಗಿದ್ದಾರೆ ನಮ್ಮ ವಿಟಾರಿಯಾ ಬಿಸಿಕಾರು. ಸ್ನೇಹಿತರೆ, ನೀವು ಈ ಸಿನಿಮಾನ ನೋಡಿಲ್ಲದೆ ಇದ್ರೆ ಖಂಡಿತವಾಗಿ ಈ ಸಿನಿಮಾನ ನೋಡಿ. ಜಗತ್ತಿನ ಸರ್ವಶ್ರೇಷ್ಠ ಸಿನಿಮಾಗಳ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ಇದೇ ರೀತಿಯ ಇನ್ನೂ ಅನೇಕ ಕ್ಲಾಸಿಕ್ ಸಿನಿಮಾಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇನ್ನೊಂದು ಸಿನಿಮಾ ಜೊತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.